ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೀತಾರಾಮ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸಿಹಿ ಸೂರ್ಯ ಜೊತೆ ಮಾತಾಡಿದ ನಂತರ ಮೊಬೈಲ್ ನೋಡ್ತಾ ಕೂತಿರ್ತಾಳೆ. ಆಗ ಅಂಜಲಿ ಫೋನ್ನಲ್ಲಿ ರುದ್ರಪ್ರತಾಪ್ನ ಫೋಟೋ ನೋಡಿ ತುಂಬಾನೇ ಭಯ ಬೀಳ್ತಾಳೆ. ಆಗ ಭಯದಿಂದ ಫೋನನ್ನು ಸೈಡ್ಗೆ ಬಿಸಾಕ್ತಾಳೆ. ಆಗ ಅಂಜಲಿ ಬರ್ತಾರೆ ಅಷ್ಟೊತ್ತಿಗೆ. ಆಗ ಸಿಹಿ, ಸೀತಮ್ಮ ಯಾವಾಗ ಬರ್ತಾರೆ, ನಾನು ಅರ್ಜೆಂಟಾಗಿ ಸೀತಮ್ಮನ ನೋಡಬೇಕು, ಬರೋದಿಕ್ಕೆ ಹೇಳಿ ಅಂತ ಗಾಬರಿಯಿಂದ ಹೇಳ್ತಾಳೆ. ಈ ಕಡೆ ಭಾರ್ಗವಿ ಅವರು ಮನೆಗೆ ಬಂದ ಲಾಯರ್ನ ಮೀಟ್ ಮಾಡೋದಿಕ್ಕೆ ಅಂತ ಹೋಗಿರ್ತಾರೆ. ಆಗ ಲಾಯರ್ ಹತ್ರ ಇತ್ತೀಚೆಗೆ ಮಾವಯ್ಯನ ಆರೋಗ್ಯ ಸರಿ ಇಲ್ಲ, ಅವರಿಗೆ ಸ್ವಲ್ಪ ಕನ್ಫ್ಯೂಷನ್ ಇದೆಯಂತೆ, ಕ್ಲಾರಿಫೈ ಮಾಡಿಕೊಂಡು ಬರೋದಿಕ್ಕೆ ನನ್ನನ್ನು ಕಳಿಸಿದ್ದಾರೆ ಅಂತ ಸುಳ್ಳನ್ನು ಹೇಳ್ತಾರೆ. ಆಗ ಲಾಯರ್, ಏನು ಸೂರ್ಯಪ್ರಕಾಶ್ ದೇಸಾಯಿ ಅವರು ಕಳಿಸಿದಾರಾ ಅಂತ ಡೌಟಿಂದ ಕೇಳಿದ್ರೆ ಆಗ ಭಾರ್ಗವಿ, ಹೌದು ಸರ್, ಅವರೇನೇ ಕಳಿಸಿರೋದು. ವಿಲ್ಲು ವಿಚಾರವಾಗಿ ರಾಮನ ಆಸ್ತಿ ಯಾರಿಗೂ ಸೇರಬಾರ್ದು ಅಂತ ಬರ್ದಿದಾರಂತೆ. ಅದು ಹೇಗೆ ಸಾಧ್ಯ ಸರ್? ಅವನಿಗೆ ಮುಂದಕ್ಕೆ ಮದುವೆ ಮಕ್ಕಳು ಅಂತ ಎಲ್ಲಾನು ಆಗುತ್ತೆ, ಆವಾಗ ಏನು ಮಾಡೋದು ಅಂತ ಮಾವಯ್ಯನಿಗೆ ಡೌಟು ಅಂತ ಕೇಳ್ತಾರೆ. ಆಗ ಲಾಯರ್, ಇದು ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ, ಈ ವಿಷಯನ ನಿಮ್ಮ ಹತ್ರ ಆಗಲಿ ಬೇರೆಯವ್ರ ಹತ್ರ ಆಗಲಿ ಯಾರ ಹತ್ರನೂ ಹೇಳೋದಕ್ಕೆ ಆಗೋದಿಲ್ಲ, ದೇಸಾಯಿ ಅವ್ರ ಹತ್ರ ಮಾತ್ರ ಹೇಳೋದಕ್ಕೆ ಆಗೋದು ಅಂತ ಹೇಳ್ತಾರೆ. ಆಗ ಭಾರ್ಗವಿ, ಹೌದು ಅವರೇ ನನ್ನನ್ನು ಕಳಿಸಿರೋದು ಅಂತ ಹೇಳಿದ್ರು ಕೂಡ ಲಾಯರ್ ಅವರು ಅವರೇ ನಿಮ್ಮನ್ನು ಕಳಿಸಿದ್ರು ನಾನು ನಿಮ್ಮ ಹತ್ರ ಹೇಳೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ಭಾರ್ಗವಿ, ಸರಿ, ಇಟ್ಸ್ ಓಕೆ, ಅವರನ್ನೇ ನಾನು ಕರ್ಕೊಂಡು ಬರ್ತೀನಿ ಸರ್, ಸರಿ ಅಂತ ಹೇಳಿ ನಮಸ್ಕಾರ ಅಂತ ಹೊರಗಡೆ ಹೋಗ್ತಾರೆ. ಆಗ ಭಾರ್ಗವಿಗೆ ತುಂಬಾ ಕೋಪ ಬರುತ್ತೆ. ಆಗ ಭಾರ್ಗವಿ, ಈ ವಾಣಿ ಆ ವಿಲ್ಲಲ್ಲಿ ಏನು ಬರ್ದಿದ್ದಾಳೆ, ಲಾಯರ್ ನೋಡಿದರೆ ಬಾಯಿ ಬಿಡ್ತಾನೆ ಇಲ್ವಲ್ಲ, ಸೂರ್ಯಪ್ರಕಾಶ್ ಏನು ಮಾಡೋದಕ್ಕೆ ಹೊರಟಿದೀಯಾ ನೀನು ಅಂತ ತುಂಬಾ ಕೋಪದಲ್ಲಿ ಅಂದ್ಕೊಳ್ತಾ ಕಾರ್ ಹತ್ರ ನಿಂತಿರ್ತಾರೆ. ಆಗ ಅಶೋಕ್ ಅವರು ಭಾರ್ಗವಿನ ನೋಡಿ, ಯಾಕೆ ಚಿಕ್ಕಿ ಇಲ್ಲಿ ನಿಂತಿದ್ದಾರೆ, ಅಲ್ಲಿ ನೋಡಿದ್ರೆ ಸೂರ್ಯ ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂತ ನಾಟಕ ಮಾಡ್ತಿದ್ದಾರೆ, ಇವಾಗ ನೋಡ್ತಾ ಇದ್ರೆ ಲಾಯರ್ ಆಫೀಸ್ ಹತ್ರ ಇದ್ದಾರೆ, ಒಟ್ನಲ್ಲಿ ಏನು ಪ್ಲಾನ್ ಮಾಡ್ತಾ ಇದ್ದಾರೆ, ಇವರಿಂದ ಸೂರಿಗಾಗ್ಲಿ ರಾಮ್ಗಾಗ್ಲಿ ಅನ್ಯಾಯ ಆಗೋದಿಕ್ಕೆ ನಾನು ಮಾತ್ರ ಬಿಡೋದಿಲ್ಲ ಅಂತ ಅನ್ಕೊಳ್ತಾ ಭಾರ್ಗವಿನೇ ನೋಡ್ತಾ ಇರ್ತಾರೆ. ಈ ಕಡೆ ಸಿಹಿ, ಪ್ರೀ ಇನ್ನೂ ಯಾಕೆ ಅಮ್ಮ ಬಂದಿಲ್ಲ, ಫೋನ್ ಮಾಡು, ನಾನು ಅವರನ್ನ ತಕ್ಷಣನೇ ನೋಡಲೇಬೇಕು ಅಂತ ಅಳ್ತಾ ಇರ್ತಾಳೆ. ಆಗ ಪ್ರಿಯಾ ಮತ್ತು ಅಂಜಲಿ ಸಿಹಿನ ಸಮಾಧಾನ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸೀತಾ ಮತ್ತೆ ರಾಮ್ ಬರ್ತಾರೆ. ಆಗ ರಾಮ್, ಹಾಯ್ ಫ್ರೆಂಡ್ ಅಂತ ಬರ್ತಾರೆ. ಆಗ ಸಿಹಿ ರಾಮನ್ನ ನೋಡಿದ ತಕ್ಷಣ ಓಡೋಗಿ ತಪ್ಕೊಂಡು, ನಾನು ಸೀತಮ್ಮನ ನೋಡಬೇಕು ಫ್ರೆಂಡ್, ಎಲ್ಲಿದ್ದಾರೆ ಅಂತ ತುಂಬಾನೇ ಗಾಬರಿಯಿಂದ ರಾಮ್ನ ಕೇಳ್ತಾಳೆ. ಆಗ ರಾಮ್ಗೆ ಸಿಹಿ ಆ ರೀತಿ ಹೇಳಿದ ತಕ್ಷಣ ಶಾಕ್ ಆಗುತ್ತೆ. ಆಗ ರಾಮ್, ಯಾಕೆ ಸೀತಮ್ಮನ ತುಂಬ ಮಿಸ್ ಮಾಡ್ಕೊಳ್ತಿದ್ಯಾ, ನನ್ನನ್ನು ಮಿಸ್ ಮಾಡ್ಕೊಳ್ತಿಲ್ವಾ ಅಂತ ಕೇಳಿದ್ರೆ ಆಗ ಸಿಹಿ, ಇಲ್ಲ ಫ್ರೆಂಡ್, ನಿನ್ನನ್ನು ಮಿಸ್ ಮಾಡ್ಕೊಳ್ತಿದ್ದೀನಿ, ಆದರೆ ನಾನು ಸೀತಮ್ಮನ ನೋಡಲೇಬೇಕು ಫ್ರೆಂಡ್ ಅಂತ ಹೇಳಿದ್ರೆ ಆಗ ರಾಮ್, ಸೀತಮ್ಮ ಕಾರಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಆಗ ಸಿಹಿ ಸೀತಾ ಹತ್ರ ಓಡೋಡಿ ಹೋಗ್ತಾಳೆ. ಈ ಕಡೆ ರಾಮ್, ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಆಗ ಪ್ರೇಮಕುಮಾರಿ ಅವರು, ಈಗ ಬಂದು ಹಾಗೆ ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಏನು ತಗೊಳ್ದೇನೆ ಅಂತ ಹೇಳಿದ್ರೆ, ಪರವಾಗಿಲ್ಲ ಅಮ್ಮ, ನಮ್ಮ ಮನೆಯಲ್ಲಿ ಫಾರ್ಮಾಲಿಟಿ ಯಾಕೆ ಅಂತ ಹೇಳಿ ರಾಮ್ ಹೋಗ್ತಾರೆ. ಆಗ ರಾಮ್ನ ಪ್ರೇಮಕುಮಾರಿ ತುಂಬ ಕೋಪದಲ್ಲಿ ನೋಡ್ತಾ ಇರ್ತಾರೆ. ಇನ್ನು ಈ ಕಡೆ ಸಿಹಿ ರಾಮ್ ಸೀತಾ ಜೊತೆ ಇದ್ದಾಳೆ. ಆಗ ರಾಮ್ ಮತ್ತು ಸೀತಾ ಗಾಬರಿಯಲ್ಲಿದ್ದ ಸಿಹಿನ ನೋಡಿ ಏನಾಯ್ತು ಅಂತ ಕೇಳ್ತಾರೆ. ಆಗ ಸಿಹಿ, ಸಾರಿ ಸೀತಮ್ಮ, ನಾನು ಒಂದು ತಪ್ಪು ಮಾಡಿದೆ, ಬೈಬೇಡ, ಸ್ಟೋರಿನ ನೋಡು ಅಂತ ಅಂಜಲಿ ಅಕ್ಕ ಫೋನನ್ನು ಕೊಟ್ಟಿದ್ರು, ಆದರೆ ನಾನು ವಾಟ್ಸಪ್ನ ನೋಡ್ತಾ ಇದ್ದೆ, ಅದರಲ್ಲಿ ಬ್ಯಾಡ್ ಅಂಕಲ್ ಫೋಟೋ ನೋಡಿದೆ, ನಾನು ಎಲ್ಲೇ ಹೋದರೂ ಅವರು ನನ್ನ ಹಿಂದೆನೇ ಬರ್ತಿದ್ದಾರೆ ಫ್ರೆಂಡ್ ಅಂತ ಸಿಹಿ ಹೇಳಿದ್ರೆ ಆಗ ರಾಮ್, ಐ ಮೀನ್ ದಟ್ ರುದ್ರಪ್ರತಾಪ್ ಅಂತ ಕೇಳ್ತಾರೆ. ಹೌದು ಫ್ರೆಂಡ್, ಅವರೇ, ನಾನು ಅವರನ್ನೇ ನೋಡಿದ್ದು ಅಂತ ಹೇಳ್ತಾಳೆ. ಆಗ ಸೀತಾ, ಸಿಹಿ, ನೀನು ಯಾರ ಫೋಟೋನೋ ನೋಡಿ ಅವರೇ ಅಂದ್ಕೊಂಡಿರ್ತೀಯ, ಕನ್ಫ್ಯೂಸ್ ಮಾಡ್ಕೊಂಡಿರ್ತೀಯ, ನೀನು ಭಯ ಪಟ್ಕೋಬೇಡ ಅಂತ ಹೇಳ್ತಾರೆ. ಆಗ ಸಿಹಿ, ಇಲ್ಲ ಸೀತಮ್ಮ, ಅವತ್ತು ನಾಟಕ ಮಾಡಬೇಕಾದ್ರೂ ಅವರು ಬಂದಿದ್ರು, ಆದರೆ ನೀವು ಯಾರೂ ನನ್ನ ಮಾತನ್ನು ನಂಬಲಿಲ್ಲ, ಅವರು ಇಲ್ಲೇ ಇದ್ದಾರೆ ಸೀತಮ್ಮ, ನನಗೆ ತುಂಬ ಭಯ ಆಗ್ತಿದೆ ಅಂತ ಹೇಳ್ತಾಳೆ. ಹೇಳ್ತಾ ಅಳ್ತಾ ಇರ್ತಾಳೆ. ಆಗ ರಾಮ್, ಸಿಹಿ ಪುಟ, ನೀನು ಅಳ್ಬಾರ್ದು, ನಾನಿಲ್ವ ನಿನ್ನ ಜೊತೆಲಿ, ಸೀತಮ್ಮನೂ ನಿನ್ನ ಜೊತೆ ಇದ್ದಾರೆ ಅಂತ ಧೈರ್ಯ ಹೇಳಿ ಸಮಾಧಾನ ಮಾಡ್ತಾರೆ. ಆಗ ರಾಮ್, ಸೀತಾ, ಇವಳು ಕನ್ಫ್ಯೂಸ್ ಆಗ್ತಿದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇಲ್ಲ, ಮೇ ಬಿ ನಾವು ಅವನನ್ನ ಲೈಟಾಗಿ ತಗೊಂಡಿದ್ದೀವಿ ಅಂತ ಅನಿಸುತ್ತೆ ಅಂತ ಹೇಳಿದ್ರೆ ಆಗ ಸೀತಾ ಅವರು, ಅದು ಸರಿ ರಾಮ್, ಅಂಜಲಿ ಫೋನಲ್ಲಿ ಅವನ ಫೋಟೋ ಹೇಗೆ ಬರುತ್ತೆ ಅಂತ ಕೇಳ್ತಾರೆ. ಆಗ ರಾಮ್, ಅದೆಲ್ಲ ಗೊತ್ತಿಲ್ಲ ಸೀತಾ, ಈ ವಿಷಯದ ಬಗ್ಗೆ ಆಮೇಲೆ ಮಾತಾಡೋಣ, ಇವಾಗ ಸಮ್ಮರ್ ಹಾಲಿಡೇಸ್ ಅಲ್ವಾ, ಚೆನ್ನಾಗಿ ಎಂಜಾಯ್ ಮಾಡು ಸಿಹಿ, ಬ್ಯಾಡ್ ಅಂಕಲ್ ಬಂದು ನಿನಗೆ ತೊಂದರೆ ಕೊಡೋದಿರ ಹಾಗೆ ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನನ್ನದು ಅಂತ ಪ್ರಾಮಿಸ್ ಹೇಳ್ತಾರೆ. ಆಗ ಸಿಹಿ, ನೀವಿಬ್ರು ಯಾವಾಗ ಮದುವೆ ಆಗ್ತೀರಾ, ನೀವಿಬ್ರು ಜೊತೆಲಿ ಇದ್ರೆ ನನಗೆ ಭಯ ಆಗಲ್ಲ ಅಂತ ಹೇಳ್ತಾಳೆ.
ಆಗ ಸಿಹಿ ಹೇಳಿದ ಮಾತನ್ನ ಕೇಳಿ ರಾಮ್ ಮತ್ತು ಸೀತಾಗೆ ತುಂಬಾನೇ ಖುಷಿ ಆಗುತ್ತೆ. ಆಗ ರಾಮ್, ಸಿಹಿ ಪುಟ, ನೀನು ಇಷ್ಟು ಹೇಳಿದೆಯಲ್ಲ, ನಾನು ಆದಷ್ಟು ಬೇಗ ಸೀತಮ್ಮನ ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇರುವಾಗ ಸಿಹಿ ಸೀತಾಳ ಕೈಯನ್ನು ಕೂಡ ರಾಮ್ ಕೈಗೆ ಜೋಡಿಸಿದಾಳೆ. ಇನ್ನು ಈ ಕಡೆ ಸೀತಾಳ ಅಣ್ಣ ಮತ್ತು ಅತ್ತಿಗೆ ಸೀತಾ ಮನೆ ಹತ್ರ ಬಂದು ಸೀತಾಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸೀತಾ ಮತ್ತು ರಾಮ್, ಸಿಹಿ ಎಲ್ಲರೂ ಕೂಡ ಮನೆ ಹತ್ರ ಹೋಗ್ತಾರೆ. ಆಗ ಸೀತಾ ಅಣ್ಣ ಅತ್ತಿಗೆ, ಸರ್ ನೀವೇ ನಮ್ಮನ್ನ ಕಾಪಾಡಬೇಕು, ಸೀತಾನ ಕೊಟ್ಟು ನನಗೆ ಮದುವೆ ಮಾಡಿ ಮಾಡಿ ಅಂತ ಆ ರಾಕ್ಷಸ ನಮ್ಮನ್ನ ತಲೆ ತಿಂತಿದ್ದಾನೆ ಅಂತ ರಾಮ್ಗೆ ಹೇಳ್ತಾರೆ. ಹೆಂಗೆ ಸರ್ ನಮ್ಮ ಹುಡುಗಿನ ಅವನಿಗೆ ಕೊಟ್ಟು ಮದುವೆ ಮಾಡೋಕ್ಕೆ ಆಗುತ್ತೆ? ತುಂಬ ಚಿತ್ರಹಿಂಸೆ ಕೊಡ್ತಿದ್ದಾನೆ, ನಮಗೆ ನೀವೇ ಗತಿ, ನಮಗೆ ಹಣ ಇಲ್ಲ, ಅಧಿಕಾರ ಇಲ್ಲ, ನಮ್ಮನ್ನ ನೀವೇ ಕಾಪಾಡಬೇಕು ಅಳಿ ಅಂದ್ರೆ ಅಂತ ಕೇಳ್ಕೊಳ್ತಾರೆ. ಆಗ ರಾಮ್, ರುದ್ರ ಪ್ರತಾಪ್ ಬಗ್ಗೆನಾ ನೀವು ಹೇಳ್ತಾ ಇರೋದು ಅಂತ ಕೇಳಿದ್ರೆ ಆಗ ಸುಲೋಚನಾ ಮತ್ತು ಸುದೇಶ್ ಅವರು, ಹೌದು ಅವರೇ ಹಳಿ ಅಂದ್ರೆ ಅಂತ ಹೇಳ್ತಾರೆ. ಆಗ ರಾಮ್ಗೆ ಶಾಕ್ ಆಗುತ್ತೆ. ಆಗ ರಾಮ್ ಸೀತಾ ಸಿಹಿನ ಒಳಗಡೆ ಕರ್ಕೊಂಡೋಗಿ ನಾನು ಇವ್ರ ಜೊತೆ ಮಾತಾಡ್ತೀನಿ ಅಂತ ಸೀತಾಗೆ ಹೇಳಿದ್ರೆ ಆಗ ಸಿಹಿ, ನಾನು ಹೇಳಿಲ್ವಾ ಸೀತಮ್ಮ, ಅವರು ನಮ್ಮನ್ನ ಬಿಟ್ಟು ಹೋಗಿಲ್ಲ ಅಂತ ಹೇಳ್ತಾಳೆ. ಆಗ ಸೀತಾ ಸಿಹಿನ ಕರ್ಕೊಂಡು ಒಳಗಡೆ ಬರ್ತಾರೆ. ದೇವರ ಮುಂದೆ ನಿಂತ್ಕೊಂಡು ಜೀವನದಲ್ಲಿ ಏನು ಆಗಬೇಕು ಅಂತ ನೀನೇನೇ ನಿರ್ಧಾರ ಮಾಡಿರ್ತೀಯ, ಆದ್ರೂ ಕೇಳ್ಕೊಳ್ತಿದ್ದೀನಿ ರಾಮ, ನನ್ನ ಜೀವನದಲ್ಲಿ ರಾಮ್ ಬೇಕಾ ಸಿಹಿ ಬೇಕಾ ಅನ್ನೋ ಚಾನ್ಸನ್ನು ಕೊಡಬೇಡ, ನನಗೆ ಇಬ್ರೂ ಬೇಕು, ನನಗೆ ಇಬ್ರೂ ಇಲ್ಲ ಅಂದರೆ ನಾನು ಬದುಕಲ್ಲ ರಾಮ. ತಾತನ ಹತ್ತಿರ ಸಿಹಿಯ ವಿಷಯ ಮುಚ್ಚಿಡ್ಬೇಕಾಯ್ತು, ಅಂಥ ಪರಿಸ್ಥಿತಿನ ನನಗೆ ಮತ್ತೆ ಯಾವತ್ತೂ ಕೊಡಬೇಡ ರಾಮ, ಅವರ ಹತ್ರ ಸಿಹಿಯ ಬಗ್ಗೆ ನಿಜ ಹೇಳೋ ಅವಕಾಶನ ಕೊಡು ಅಂತ ದೇವರಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಈ ಕಡೆ ರಾಮ್, ಆ ಕ್ರಿಮಿನಲ್ ರುದ್ರ ಪ್ರತಾಪ್ನ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀರಾ, ನಾಚಿಕೆ ಆಗಲ್ವಾ? ಈ ವಿಷಯನ ನನ್ನ ಹತ್ರ ಮುಂಚೆನೇ ಹೇಳಬೇಕಾಗಿತ್ತು, ಆವಾಗ ನಾನು ಯೋಚನೆ ಮಾಡ್ತಾ ಇದ್ದೆ ಏನು ಮಾಡಬೇಕು ಅಂತ, ಯಾಕೆ ನನ್ನ ಹತ್ರ ಹೇಳಿಲ್ಲ ಅಂತ ಬೈತಾ ಇರ್ತಾರೆ. ಆಗ ಸುಲೋಚನಾ, ಸರ್ ಸುಮ್ಮನೆ ಅವನನ್ನ ಮನೇಲಿ ಇಟ್ಕೊಳ್ಳೋದಿಕ್ಕೆ ನಮಗೇನು ಹುಚ್ಚ, ಜೀವ ಬೆದರಿಕೆ ಹಾಕಿದ್ದ, ತುಂಬ ಎದುರಿಸ್ತಾ ಇದ್ದ, ಸೀತಾ ಸಿಹಿಗೆ ಏನಾದರೂ ತೊಂದರೆ ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದ ಅಂತ ಹೇಳ್ತಾರೆ. ಆಗ ರಾಮ್, ನಾನಂತೂ ಅವನನ್ನ ಸುಮ್ಮನೆ ಬಿಡಲ್ಲ, ಎಲ್ಲಿದ್ದಾನೆ ಹೇಳಿ, ನಾನು ಸೀತಾ ಮತ್ತು ಸಿಹಿನ ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಸುಲೋಚನಾ, ಸುದೇಶ್ ಇಬ್ರು ಕೂಡ, ಸರ್ ರುದ್ರ ಪ್ರತಾಪ್ ಮೇಲೆ ರುದ್ರ ತಾಂಡವ ಮಾಡಿ ನಾವಿನ್ನು ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಭಾರ್ಗವಿ, ಆ ವಾಣಿ ಸಾಯ್ಬೇಕಾದ್ರೆ ಸುಮ್ಮನೆ ಸತ್ತಿಲ್ಲ, ಕಿತಾಪತಿ ಮಾಡಿ ಸತ್ತಿದ್ದಾಳೆ, ನಿನ್ನ ಪ್ರೀತಿಯ ಅದಕ್ಕೆ ನನ್ನ ಸರ್ವಸ್ವವನ್ನು ಕಿತ್ಕೊಂಡು ಹೋಗಿದ್ದಾಳೆ, ಎಲ್ಲ ಇದ್ರೂ ಏನು ನಂದಲ್ಲ ಅಂತ ಕೋಪದಲ್ಲಿ ಭಾರ್ಗವಿ ವಿಶ್ವ ಅವರಿಗೆ ಹೇಳ್ತಾ ಇರ್ತಾರೆ. ಈ ಕಡೆ ಸುಲೋಚನಾ ಮತ್ತು ಸುದೇಶ್ ಇಬ್ರು ಕೂಡ ರಾಮ್ನ ಕರ್ಕೊಂಡು ತನ್ನ ಮನೆಗೆ ಹೋಗಿದ್ದಾರೆ. ಸರ್ ನೀವು ಇಲ್ಲೇ ಇರಿ, ಆ ರುದ್ರ ಪ್ರತಾಪ್ ಒಳಗಡೆ ಏನ್ ಮಾಡ್ತಿದ್ದಾನೆ ಅಂತ ಹೋಗಿ ನೋಡ್ತೀವಿ, ನೀವು ಬಂದಿರೋದನ್ನ ನೋಡಿದ್ರೆ ಅವನು ಓಡಿ ಹೋಗ್ತಾನೆ, ನೀವು ಇಲ್ಲೇ ಇರಿ ಸರ್, ನಮ್ದು ಬೇರೆ ಬಾಡಿಗೆ ಮನೆ, ಗಲಾಟೆ ಮಾಡಿದ್ರೆ ಮನೆನ ಖಾಲಿ ಮಾಡಿಸ್ತಾರೆ ಅಂತ ಹೇಳಿ ಸುಲೋಚನಾ ಸುದೇಶ್ ಇಬ್ರು ಕೂಡ ರುದ್ರ ಪ್ರತಾಪ್ನ ನೋಡೋದಿಕ್ಕೆ ಅಂತ ಒಳಗಡೆ ಹೋಗ್ತಾರೆ. ಆಗ ರಾಮ್, ಏನೋ ತೊಂದರೆ ಕೊಡೋದಿಕ್ಕೆ ಅಂತಾನೆ ಹೊರಟಿದ್ದಾನೆ ಇವನನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಅನ್ಕೊಳ್ತಾರೆ. ಆಗ ಸುಲೋಚನಾ ಮತ್ತು ಸುದೇಶ್ ಇಬ್ರು ಕೂಡ ರುದ್ರ ಪ್ರತಾಪ್ನ ನೋಡಿ ಅವನು ಇಲ್ಲದೇ ಇರೋದ್ರಿಂದ ರಾಮ್ ಹತ್ರ ಬಂದು, ಸರ್ ಅವನು ಇಲ್ಲಿಲ್ಲ, ಇಷ್ಟು ದಿನ ನಮ್ಮ ಜೊತೆನೇ ಇದ್ದ, ಅವನ ಒಂದು ಸುಳಿವು ಕೂಡ ಬಿಟ್ಟಿಲ್ಲ, ಸದ್ಯ ಅವನು ಮತ್ತೆ ಈ ಕಡೆ ಬರ್ದೇ ಇದ್ರೆ ಸಾಕಪ್ಪ ಅಂತ ಹೇಳ್ತಾರೆ. ಈ ಕಡೆ ಭಾರ್ಗವಿ, ವಾಣಿ ಮಾಡಿರೋ ಕೆಲಸಕ್ಕೆ ಅವಳ ಮಗನನ್ನ ನಾನು ಸುಮ್ಮನೆ ಬಿಡಲ್ಲ, ಅವನ ಸ್ವತಂತ್ರ ಎಲ್ಲಾನು ನಾನು ಕಿತ್ಕೊಳ್ತೀನಿ ಅಂತ ಹೇಳ್ತಾರೆ. ಆಗ ವಿಶ್ವ ಅವರು, ಯಾರ ಸ್ವತಂತ್ರನ ಕಿತ್ಕೊಳ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಆದರೆ ನನ್ನ ನೆಮ್ಮದಿಯ ಸ್ವತಂತ್ರನ ಕಿತ್ಕೊಂಡಿದ್ಯಾ, ಏನ್ ಜೀವನ ನಂದು, ಒಳಗಡೆ ರೂಮಲ್ಲಿ ಒಂಥರ ಹೊರಗಡೆ ಒಂಥರ ಇರಬೇಕು, ಉಸಿರು ಕಟ್ಟುತ್ತೆ, ಎಂಥ ಪರಿಸ್ಥಿತಿ ನಂದು ಅಂತ ಹೇಳ್ತಾರೆ. ಆಗ ಭಾರ್ಗವಿ, ನಿನ್ನ ಪರಿಸ್ಥಿತಿಗೆ ನೀನೇ ಕಾರಣ ವಿಶ್ವ, ನೀನು ನೆಟ್ಟಗೆ ಇದ್ದಿದ್ರೆ ಈ ರೀತಿ ಆಗ್ತಾ ಇತ್ತಾ, ನಿನ್ನನ್ನು ನಂಬ್ಕೊಂಡ್ರೆ ಅಷ್ಟೇ, ನಾನು ಏನಾದರೂ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ವಿಶ್ವ ಅವರು, ಅಲ್ಲ ಭಾರ್ಗು, ನೀನು ಯಾವಾಗ ಸುಮ್ಮನೆ ಇರ್ತೀಯಾ ಹೇಳು, ಏನಾದರೂ ಒಂದು ಮಾಡ್ತಾನೆ ಇರ್ತೀಯಾ, ನೀನು ಮಾಡೋದು ನನಗೆ ಅರ್ಥ ಆಗಲ್ಲ, ಏನೂ ನನ್ನ ಹತ್ರ ಹೇಳೋದೇ ಇಲ್ಲ, ಆದರೆ ಥ್ಯಾಂಕ್ಸ್, ಸದ್ಯ ರಾಮ್ ಹೆಸರಲ್ಲಿ ಎಲ್ಲ ಆಸ್ತಿನೂ ಇದೆ ಅಂತ ಹೇಳ್ದೆ ಅಲ್ವಾ, ಅಷ್ಟು ಸಾಕು ನನಗೆ, ಬಿಡು ಭಾರ್ಗು ಅಂತ ಹೇಳ್ತಾರೆ. ಆಗ ಭಾರ್ಗವಿಗೆ ತುಂಬಾನೇ ಕೋಪ ಬರುತ್ತೆ. ಆಗ ತುಂಬಾ ಕೋಪ ಮಾಡಿಕೊಂಡು, ನಾಚಿಕೆ ಆಗಬೇಕು ನಿನಗೆ, ಆ ವಿಲ್ಲಲ್ಲಿ ಏನು ಬರ್ದಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ನನಗೆ ತುಂಬಾನೇ ಟೆನ್ಷನ್ ಆಗ್ತಿದೆ ಅಂತ ವಿಶ್ವ ಅವರಿಗೆ ಬೈತಾರೆ. ಆಗ ವಿಶ್ವ ಅವರು, ಅಲ್ಲ ಭಾರ್ಗು, ಆ ವಿಲ್ಲಲ್ಲಿ ಏನು ಬರ್ದಿದೆ ಅಂತ ಗೊತ್ತಿಲ್ಲದೇನೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ಯಾ, ಇನ್ನೂ ಆ ವಿಲ್ಲಲ್ಲಿ ಏನು ಬರ್ದಿದೆ ಅಂತ ಗೊತ್ತಾದ್ರೆ ಏನಾಗ್ತೀಯೋ ಏನೋ ಅಂತ ಹೇಳ್ತಾರೆ. ಆಗ ಭಾರ್ಗವಿ, ಸಾಕು ನಿಲ್ಸು ವಿಶ್ವ, ಹೆಂಡತಿಗೆ ಉಪಕಾರ ಮಾಡೋದನ್ನ ಕಲಿ, ಆ ವಿಲ್ಲಲ್ಲಿ ಏನಿದೆ ಇಲ್ಲ ಅಂತ ಪತ್ತೆ ಹಚ್ಚೋದಿಕ್ಕೆ ಆಗುತ್ತೋ ಇಲ್ವೋ ನಿನಗೆ ಹೇಳು ಅಂತ ಕೇಳ್ತಾರೆ. ಇದಾಗಿತ್ತು ಮಂಗಳವಾರದ ಸಂಚಿಕೆ. ಮತ್ತಷ್ಟು ವಿವರಗಳನ್ನು ತಿಳಿಯಲು ಮುಂದಿನ ವಿಡಿಯೋಗಳನ್ನು ನೋಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.